ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶಕ್ಕೂ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಅರೆಬೆತ್ತಲೆ ಪ್ರತಿಭಟನೆ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಧರಣಿಯನ್ನ ಮಾಡಲಾಗ್ತಾ ಇದೆ. ಕಾವೇರಿ ನಮ್ಮದು, ಮಹದಾಯಿ ನಮ್ಮದು ಎಂದು ಘೋಷಣೆಯನ್ನ ಕೂಗಿ, ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲೇ ಅರೆಬೆತ್ತಲೆ ಪ್ರತಿಭಟನೆ ಮಾಡುತ್ತಿರೋ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನೀರು ಬಿಡುಗಡೆಯನ್ನ ಮಾಡದಂತೆ ಆಗ್ರಹ ವ್ಯಕ್ತವಾಗಿದೆ. ನೀರು ಬಿಡುಗಡೆ ಮಾಡಿದ್ರೆ ಬೆಳಗಾವಿ ಬಂದ್ ಮಾಡೋ ಎಚ್ಚರಿಕೆಯನ್ನು ಕೂಡ ಪ್ರತಿಭಟನಾಕಾರರು ಸ್ಥಳದಲ್ಲೇ ಘೋಷಣೆಯನ್ನ ಮಾಡಿದ್ದಾರೆ. ಬೆಂಗಳೂರು ರಾಜ್ಯದಲ್ಲಿ 3 ದಿವಸದಿಂದ ಹೋರಾಟ ನಡೆದಿದೆ. 3ನೇ ದಿವಸದಿಂದ 4ನೇ ದಿವಸದಿಂದ ಹೋರಾಟ ನಡೆದಿದೆ. ಕಾವೇರಿ ನಮ್ಮದು, ನಮ್ಮ ನೀರು ನಮ್ಮ ಹಕ್ಕು. ಕರ್ನಾಟಕ ರಾಜ್ಯದ ಇದ್ದಂತ ನೀರನ್ನು ಇವು ನದಿಗಳನ್ನು ಖಾಲಿ ಮಾಡಿದ್ರೆ ಇವತ್ತೆಲ್ಲ ಖಾಲಿ ಕೊಡ ಆಗಿದೆ. ಇವೆಲ್ಲ ಇದ್ರಾಗ ನೀರು ಬರ್ತಾ ಇಲ್ಲ ಅಂತ ಪರಿಸ್ಥಿತಿ. ಖಾಲಿ ಕೊಡ ಇದೆ. ಇವು ಖಾಲಿ ಕೊಡ ಹೊತ್ಕೊಂಡು ನಾವು ಹೋಗ್ಬೇಕಾಗ್ತಿದೆ. CMಗಿನೂ ಖಾಲಿ ಕೊಡನ ಕೊಡ್ಬೇಕಾಗ್ತಿದೆ. ನೀರು ಸರಿಯಾಗಿ ಕುಡಿಯಕ್ಕೆ ಸಿಗಲಿಲ್ಲ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗೆ ಯಾವ ನೀರು ನೀವು ಕೊಡ್ತೀರಿ ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ. ಕರ್ನಾಟಕ ರಾಜ್ಯದ ಮೊದಲನೇ ಬಾರಿ ನೀವೇನು ಮುಖ್ಯಮಂತ್ರಿಯಾಗಿ ಬಂದಿರಿ DK ಶಿವಕುಮಾರ್ ಅವರು, ನಮ್ಮ ರಾಜ್ಯದ ನೀರು ಬೇರೆ ರಾಜ್ಯಕ್ಕೆ ಬಿಡುವಂತ ನಿಮ್ಗೆ ಬಹಳ ಶಕ್ತಿ ಇರಬಹುದು. ಆದ್ರೆ ಕನ್ನಡಿಗರು ಸುಮ್ಮನೆ ಕುಂದ್ರೋದಿಲ್ಲ. ಕನ್ನಡ ಹೋರಾಟಗಾರರು ಯಾರು ಬಿಡೋದಿಲ್ಲ. ಬೆಳಗಾವಿ ಮಹದಾಯಿ ಆಗಿರ್ಬೋದು, ಮಹದಾಯಿ ಯೋಜನೆ ಜಾರಿಗೆ ತರೋಕ್ಕಾಗಲಿಲ್ಲ. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ನಿಮ್ದು ಮಾತುಕತೆನ ಕೇಳ್ತಾ ಇದೀವಿ ನಾವು. ನಿಮ್ದು ಬರೇ ಮಾತು, ನಾನು ಸರ್ಕಾರ ಬಂದ್ರೆ ಮಹದಾಯಿ ಯೋಜನೆ ಜಾರಿ ಮಾಡ್ತೇನೆ, ನಾನು ಸರ್ಕಾರ ಬಂದ್ರೆ ಮಹದಾಯಿ ಕರ್ನಾಟಕಕ್ಕೆ ಎಲ್ಲ ನಾನು ಸೌಲಭ್ಯ ಮಾಡಿಕೊಡ್ತೇನೆ. ಎಲ್ಲ ಐತ್ರಿ ನಿಮ್ದು? ಯಾವ ಮುಖ್ಯಮಂತ್ರಿ ಬಂದ್ರು ಕೂಡ ನಿಮ್ ಚಡ್ಡಿ ನೀವು ತೊಳ್ಕೊಳಕ್ ಗೊತ್ತಿಲ್ಲ. ಬೇರೆ ಏನ್ ಮಾಡ್ತೀರಿ ನೀವು? ಬೆಂಗಳೂರು ರಾಜ್ಯದಲ್ಲಿ 3 ದಿವಸದಿಂದ ಹೋರಾಟ ನಡೆದಿದೆ. 3ನೇ ದಿವಸದಿಂದ 4ನೇ ದಿವಸದಿಂದ ಹೋರಾಟ ನಡೆದಿದೆ. ಕಾವೇರಿ ನಮ್ಮ